ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದ ರಾಯಚೂರು ತಾಲೂಕಿನ ಉಡುಂಗಲ್ ಖಾನಾಪುರ ಸಹ ಶಿಕ್ಷಕ ಕೆ ರಾಮು ಅವರು ಕೆಪಿ ನಂಜುಂಡಿ ಅವರ ಮನೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉಪಹಾರಕ್ಕೆ ಆಗಮಿಸಿದ ವೇಳೆ ಅವರಿಗೆ ಊಟ ಬಡಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳು ವೈರಲ್ ಆಗಿದ್ದವು. ಇದಕ್ಕೆ ಸಂಬಂಧಪಟ್ಟಂತೆ K2 ನ್ಯೂಸ್ ವರದಿಯನ್ನು ಕೂಡ ಬಿತ್ತರಿಸಿತ್ತು. ಎಚ್ಚೆತ್ತುಕೊಂಡಿದ್ದ ಶಿಕ್ಷಣ ಇಲಾಖೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿತ್ತು. ತನಿಖೆ ಪೂರ್ಣಗೊಂಡಿದ್ದು, ಇದೀಗ ಜಿಲ್ಲಾ ಚುನಾವಣಾ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿಯಾಗಿರುವ ಎಲ್ ಚಂದ್ರಶೇಖರ್ ನಾಯಕ್ ಅವರು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡಿದ್ದು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಮಹಾವೀರ ಜಯಂತಿ ಅಂಗವಾಗಿ ನಗರದ ಜೈನ ಸಮುದಾಯದ ವತಿಯಿಂದ ನಗರದ ಮಹಾವೀರ ವೃತ್ತದಿಂದ ವಿವಿಧ ಪ್ರಮುಖ ಬೀದಿಗಳ ಮುಖಾಂತರವಾಗಿ ಮಹಾವೀರರ ಭಾವಚಿತ್ರವನ್ನು ಮೆರವಣಿಗೆ ಮಾಡಲಾಯಿತು. ಇನ್ನು ಮಹಾವೀರ ವೃತ್ತದಿಂದ ಆರಂಭವಾಗಿರುವಂತಹ ಈ ಒಂದು ಮೆರವಣಿಗೆ ಪ್ರಮುಖ ಬೀದಿಗಳ ಮುಖಾಂತರ ರಂಗಮಂದಿರಕ್ಕೆ ತಲುಪಿತು. ಈ ವೇಳೆ ಅನೇಕ ಜೈನ ಸಮುದಾಯದ ಮಹಿಳೆಯರು, ಪುರುಷರು, ಮಕ್ಕಳು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸುವ ಮೂಲಕ ಮೆರುಗು ನೀಡಿದರು. ರಾಯಚೂರು ನಗರದಲ್ಲಿ ಮಹಾವೀರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಈ ವೇಳೆ ಮಹಾವೀರರ ಭಾವಚಿತ್ರವನ್ನು ಮೆರವಣಿಗೆ ಮಾಡಲಾಗುತ್ತಿತ್ತು. ಈ ವೇಳೆ ಉಭಯ ಪಕ್ಷಗಳ ಮುಖಂಡರು ಮತ್ತು ಅಭ್ಯರ್ಥಿಗಳು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಜಯಂತಿಗೆ ಮೆರುಗು ನೀಡಿದ್ದರು. ಇನ್ನು ಕಾಂಗ್ರೆಸ್ ಪಕ್ಷದ ಸಚಿವ NS ಬೋಸರಾಜ್ ಸೇರಿದಂತೆ ಹಲವು ಮುಖಂಡರು ಮತ್ತು ಬಿಜೆಪಿಯ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ತಾಲೂಕು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ RH ನಂಬರ್ 3 ಕ್ಯಾಂಪಿನಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಅದೇ ಗ್ರಾಮದ ಪ್ರಣವ್ ಎಂಬ ಯುವಕ ಹಿರಾರ್ ಮೋಹನ್ ಅವರ ಮಗಳನ್ನು ಪ್ರೀತಿಸುತ್ತಿದ್ದ. ಪ್ರೀತಿ ಮಾಡು ಎಂಬಂತೆ ಕಿರುಕುಳ ನೀಡುತ್ತಿದ್ದ ಎಂಬ ಕಾರಣಕ್ಕೆ ಅವನಿಂದ ತಪ್ಪಿಸಿಕೊಳ್ಳಲು ಮಗಳನ್ನು ಬೇರೆ ಊರಿಗೆ ಕಳುಹಿಸಿರುತ್ತಾರೆ. ಇನ್ನು ಪ್ರೀತಿಸಿದ ಹುಡುಗಿ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂಬ ಕಾರಣಕ್ಕೆ ಅಸಮಾಧಾನಗೊಂಡು ಪ್ರಣವ್ ಮತ್ತು ಸ್ನೇಹಿತರು ಹಿರಾರ್ ಮೋಹನ್ ಅವರ ಮನೆಗೆ ದಾಳಿ ಮಾಡಿ ಹಲ್ಲೆ ಮಾಡುವ ಮುಖಾಂತರ ಹಿರಾರ್ ಮೋಹನ್ ಅವರ ಕಾಲು ಮುರಿದು ಕಣ್ಣಿಗೆ ಕಲ್ಲಿನಿಂದ ಚಚ್ಚಿದ್ದಾರೆ. ಅಲ್ಲದೆ ಪತ್ನಿಯನ್ನು ಸೆರಗು ಹಿಡಿದು ಎಳೆದು ಹಲ್ಲೆ ಮಾಡಿ ಕುಟುಂಬಸ್ಥರೆಲ್ಲರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮಗಳನ್ನು ಕರೆಸುವಂತೆ ಒತ್ತಾಯ ಮಾಡಿದ್ದಾರೆ. ಇದೀಗ ಸದ್ಯ ಹಿರಾರ್ ಮೋಹನ್ ಮತ್ತು ಪತ್ನಿ ಶ್ರುತಿ ಮಂಡಲ್ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಘಟನೆಗೆ ಸಂಬಂಧಿಸಿದಂತೆ ಸಿಂಧನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. मानी के बीबी का मारा, मगा के मारा, हमारे हमार बेटी है ना, बेटी के सोर का वो बोले मारा, तो बेटी को उधर सोर के कई को बेटी के दूसरे को कई भेजे कहते हैं आपको मारा आपको, हाँ कई को सोर के 3 जन मारा क्या? हाँ अब पत्थर डाल के मारा क्या? पत्थर डाल के मारा इधर, वो पार टूट गए? हाँ पार टूट गया. आपको बीबी क्यों मारे क्या? बीबी को मारा, हमारे मगा को मारा. अब पुलिस स्टेशन कंप्लेंट दिया ना? कंप्लेंट दिया. आप क्यों मारा क्या? हमारे नाम विश्वास है. हाँ. नाम विश्वास है. आपको गाड़ी का मिस्त्री मिला है. अब 3 जन आए. बेटा को मारा. 3 जन आए थे घर. 3 जन आके मारे. मारे आगे मारे तब विश्वास से गाड़ी से. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಆಂಜನೇಯ ಹಾಗೂ ಕೃಷ್ಣವೇಣಿ ಎಂಬ ಜೋಡಿ ನೂತನವಾಗಿ ಮದುವೆಯಾಗಿದ್ದರು. ಇನ್ನು ತಮ್ಮ ಮದುವೆ ಕಾರ್ಯಕ್ರಮದಲ್ಲೂ ಕೂಡ ಮತದಾನದ ಅರಿವು ಮೂಡಿಸುವ ಜಾಗೃತಿಯನ್ನು ಮಾಡಿದರು. ಇನ್ನು ಮದುವೆ ಮಂಟಪದಲ್ಲಿ
ಬಲಿಷ್ಠ ಭಾರತಕ್ಕೆ ಮತದಾನ ಮಾಡಿ ಎಂಬ ಘೋಷವಾಕ್ಯದೊಂದಿಗೆ ಮದುವೆಗೆ ಬರುವ ಎಲ್ಲರಿಗೂ ಕೂಡ ಈ ಒಂದು ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದ್ದು ವಿಶೇಷವಾಗಿಸಿತ್ತು.